ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ ಮೇಡಮ್, ಸುಬ್ಬು ನನಗೋಸ್ಕರ ಎಷ್ಟು ಫೀಲ್ ಮಾಡ್ಕೊಂಡ. ಅವನಿಗೆ ನನ್ನ ಬಗ್ಗೆ ಇರೋದು ಪ್ರೀತಿನ ಅಥವಾ ಕಾಳಜಿನ? ಇದೇ ಕರೆಕ್ಟ್ ಟೈಮು. ಶ್ರವಣ್ಗೆ ಕಾಲ್ ಮಾಡಿ ಬರಕ್ಕೆ ಹೇಳ್ತೀನಿ. ನಾವು ಸುಬ್ಬುಗೆ ಜಲಸ್ ಫೀಲ್ ಮಾಡಿಸಿದ್ರೆ ಅವನು ಶ್ರವಣ್ ಮೇಲೆ ಕೂಗಾಡ್ಬೋದು. ಆವಾಗ ಸುಬ್ಬುಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಈಗಲೇ ಕಾಲ್ ಮಾಡ್ತೀನಿ. ಅಲ್ಲ, ಅತ್ತೆ ನನಗೆ ಅವಲಕ್ಕಿ ನೆನೆ ಕೊಟ್ಟಿದ್ದಿದ್ರೆ ಅವರು ಪ್ಲೇಟಲ್ಲಿ ಕೊಡ್ತಾಯಿದ್ರು, ಡಬ್ಬಿಯಲ್ಲಿ ಯಾಕೆ ಕೊಡ್ತಾಯಿದ್ರು? ನೆನ್ನೆ ಜ್ವರದಲ್ಲಿ ನನಗೇನೂ ಗೊತ್ತೇ ಆಗಲಿಲ್ಲ. ಅತ್ತೆ ಹತ್ರನೇ ಕೇಳ್ತೀನಿ. ಅತ್ತೆ ಅತ್ತೆ ಬಂದೆ ಶ್ರಾವಣಿಯಮ್ಮ. ಏನು ಶ್ರಾವಣಿಯಮ್ಮ, ಎದ್ದು ನಿಂತ್ಕೊಂಡ್ಬಿಟ್ಟಿದ್ದೀರಾ? ಈಗ ಹುಷಾರಾಗಿದ್ದೀರಾ? ನಿಮ್ಮ ಧ್ವನಿ ಕೇಳಿದ್ನಲ್ಲ, ಈಗ ನಾನು ಹುಷಾರಾಗಿದ್ದೀನಿ. ಹೌದತ್ತೆ, ನೆನ್ನೆ ನೀವು ಊಟಕ್ಕೆ ಏನು ಮಾಡಿದ್ರಿ? ಅವಲಕ್ಕಿ ಏನಾದರೂ ಮಾಡಿದ್ರಾ? ಇಲ್ವಲ್ಲ, ಅನ್ನ ತಿಳಿಸಾರು ಮಾಡಿದೆ. ಸುಬ್ರಹ್ಮಣ್ಯ ತಂದ್ಕೊಡ್ಲಿಲ್ವಾ? ಹೌದೌದು, ಕೊಟ್ಟರು, ನಾನು ತಿಂದೆ. ಜಾಸ್ತಿ ಆಯಾಸ ಮಾಡ್ಕೋಬೇಡಿ, ಮಲ್ಕೊಂಡು ರೆಸ್ಟ್ ಮಾಡಿ. ನಿಮ್ಗೆ ಏನಾದರೂ ಬೇಕು ಅಂದರೆ ನನಗೆ ಕೇಳಿ. ಸರಿ ಅತ್ತೆ. ಅಲ್ಲ, ಸುಬ್ಬು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದ? ಅವನಿಗೆ ಅವಲಕ್ಕಿ ಯಾರು ಕೊಟ್ರು? ಅಲ್ಲ, ಅದ್ರಲ್ಲಿ ನನ್ನ ಹತ್ರ ಸುಳ್ಳು ಹೇಳೋ ಅಂಥದ್ದೇನಿದೆ? ಸುಬ್ಬು ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ವಿಷಯದಲ್ಲಿ ಅವನು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದ? ಅಷ್ಟಕ್ಕೂ ಅವನಿಗೋಸ್ಕರ ಅವಲಕ್ಕಿ ಯಾರು ತಂದು ಕೊಡ್ತಾರೆ? ಅದನ್ನ ಅವನು ಬಂದು ಯಾಕೆ ನನಗೆ ಕೊಟ್ಟ? ಈ ವಿಷಯನ ಸುಬ್ಬು ಮುಚ್ಚಿಡ್ತಾ ಇದ್ದಾನೆ. ಇದೆಲ್ಲ ನನಗೆ ಗೊತ್ತಾಗಬೇಕು. ಯಾಕೋ ಸುಬ್ಬು ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದೆ? ನೀನು ಏನು ನಡೀತಾ ಇದೆ?